ಹಲೋ ನಮಸ್ಕಾರ. ಇವತ್ತು ವ್ಲಾಗ್ ಬಂದು ಕಂಪ್ಲೀಟಾಗಿ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸೊ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನಾನು ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದೆ US ಅಲ್ಲಿ ಅಂತ ಶೇರ್ ಮಾಡ್ಕೋತಾ ಇದ್ದೀನಿ ನಿಮ್ಮ ಜೊತೆ. ಈ ವ್ಲಾಗ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ಯಾಕಂದ್ರೆ US ಅಲ್ಲಿ ಹಬ್ಬನ ಸೆಲೆಬ್ರೇಟ್ ಮಾಡೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಹೆಂಗೆಲ್ಲ ಇರುತ್ತೆ ಅಂತ. ಇಂಡಿಯಾಲಾದ್ರೆ ನಮಗೆಲ್ಲ ಐಟಮ್ಸ್ ಸಿಗುತ್ತೆ, ಸೊ ಸ್ಪೆಷಲ್ ಅಂತ ಏನು ಅನ್ಸಲ್ಲ. ಬಟ್ US ಅಲ್ಲಿ ಮಾಡೋದ್ರಿಂದ ಸ್ಪೆಷಲ್ ಅನ್ಸುತ್ತೆ, ಯಾಕಂದ್ರೆ ಇಲ್ಲಿ ಬೇಕಾಗಿರೋಂಥ ಐಟಮ್ಸ್ ಏನು ಸಿಗಲ್ಲ. ಸೊ ಇರೋದ್ರಲ್ಲೇ ಹೇಗೆ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಹಬ್ಬಕ್ಕೆ ಬೇಕಾಗಿರುವಂತ ಹೂವು ಹಣ್ಣು ಪೂಜಾ ಸಾಮಾನೆಲ್ಲ ನಿಮ್ಗೆ ಲಾಸ್ಟ್ ಬ್ಲಾಗ್ ಅಲ್ಲೇ ತೋರಿಸಿದ್ನಲ್ಲ ನಾವೆಲ್ಲಿ ತಂದ್ವಿ ಅಂತ. ನಾನು ಈ ಸರಿ ಒಂದು 11 ಜನನ ಮುತ್ತೈದೆಗಳನ್ನ ಅರ್ಶನ ಕುಂಕುಮ ಕರೆಯೋಣ ಅನ್ನೋ ಪ್ಲಾನ್ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ನಾನು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊತಾ ಇದ್ದೀನಿ. ಹಿಂದಿನ ದಿನಾನೇ ನಾರ್ಮಲ್ ದೇವ್ರಿಗಿಡುವಂತ ಕರ್ಜಿಕಾಯಿ ಆಗಿರ್ಬೋದು ಅಥವಾ ರವೆ ಉಂಡೆ, ಸೊ ಅದೆಲ್ಲ ಹಿಂದಿನ ದಿನಾನೇ ಮಾಡಿಟ್ಕೊಂಡ್ಬಿಟ್ರೆ ನೆಕ್ಸ್ಟ್ ಆರಾಮಾಗಿರುತ್ತೆ ಅನ್ನೋ ತರ ಹಿಂದಿನ ದಿನಾನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈ ತರ ಎಲ್ಲ ಮಾಡುವಾಗ ಯಾರ್ದಾದ್ರೂ ಒಂದು ಹೆಲ್ಪಿಂಗ್ ಹ್ಯಾಂಡ್ ಇದ್ರೇನೆ ಅಲ್ವಾ, ಬಿಕಾಸ್ ಎಣ್ಣೆಯಲ್ಲಿ ಕರಿಯುವಂಥದ್ದೆಲ್ಲ ಒಬ್ಬರ ಕೈಯಿಂದಾನೇ ಆಗಲ್ಲ. ಹಂಗಾಗಿ ಹಸ್ಬೆಂಡ್ ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ. ಗ್ರ್ಯಾಂಡ್ ಆಗಿ ಮಾಡಿದ್ರೆ ಹಬ್ಬ ಅಂತ ಏನಿಲ್ಲ, ಸಿಂಪಲ್ ಆಗಿ ನಾವ್ ಇರೋದ್ರಲ್ಲೇ ಭಕ್ತಿಯಿಂದ ಹಬ್ಬ ಮಾಡಿದ್ರೆ ಅದೇ ಸಾಕು ಅಲ್ವಾ. ಇಲ್ಲಿ ನಮ್ಗೆ ಇಂಡಿಯಾ ಸಿಗೋ ತರ ಬಾಳೆ ದಿಂಡೆಲ್ಲ ಸಿಗಲ್ಲ, ಬಾಳೆ ಎಲೆ ಸಿಗುತ್ತೆ ಬಟ್ ದಿಂಡೆಲ್ಲ ಇಲ್ಲ. ಇಲ್ಲಿ ಆ ಟೆಕ್ಸಾಸ್ ಕಡೆ ಎಲ್ಲ ಸಿಗುತ್ತಂತೆ, ಬಿಕಾಸ್ ಇಂಡಿಯನ್ಸ್ ತುಂಬಾ ಇದಾರೆ ಟೆಕ್ಸಾಸ್ ಕಡೆ, ಹಂಗಾಗಿ ಅಲ್ಲೆಲ್ಲ ಸಿಗುತ್ತೆ. ಬಟ್ ನಾವಿರೋ ಕಡೆ ಎಲ್ಲ ಸ್ವಲ್ಪ ರೇರ್ ಎಲ್ಲ ಸಿಗೋದೇ ಇಲ್ಲ, ಹಂಗಾಗಿ ನಾನು ಅದೆಲ್ಲ ಏನು ತಗೊಂಬಂದಿಲ್ಲ. ನಾನು ನಿಮ್ಗೆ ಲಾಸ್ಟ್ ವ್ಲಾಗ್ಲೇ ತೋರಿಸಿದ್ನಲ್ಲ ಸಿಂಕೋನ್ ಎಲ್ಲ ಸಿಗುತ್ತೆ ಅಂತ. ಹಬ್ಬ ಅಂದ್ಮೇಲೆ ಮೆಹಂದಿ ಎಲ್ಲ ಇಲ್ಲ ಅಂದ್ರೆ ಏನು ಹಬ್ಬದ ಕಳೆ ಬರುತ್ತಲ್ಲ, ಹಂಗಾಗಿ ನಾನು ಮೆಹಂದಿ ಕೂಡ ಹಾಕೊಂಡು ಫುಲ್ ಎಲ್ಲ ರೆಡಿ ಆಗಿದ್ದೆ. ದೇವ್ರದ್ದು ಕಳಶ ಎಲ್ಲ ಇಡೋ ಪ್ಲೇಸ್ ನ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೋಬೇಕಲ್ಲ, ಸೊ ಹಂಗಾಗಿ ನಾನು ಕ್ಲೀನ್ ಮಾಡ್ಕೋತಿದ್ದೆ. ಅಂಡ್ ನೆಕ್ಸ್ಟ್ ಡೇ ಬೆಳಗ್ಗೆನೆ ಪೂಜೆ ಮಾಡೋಣ ಅಂತ, ಅಂದ್ರೆ ಫ್ರೈಡೆ ಮಾರ್ನಿಂಗ್ ಪೂಜೆ ಮಾಡ್ಬಿಡೋಣ ಬೆಳಗಿನ ಜಾವ ಅಂತ ನಾನು ಥರ್ಸ್ಡೇ ನೈಟ್ ಎಲ್ಲ ರೆಡಿ ಮಾಡಿ ಇಟ್ಕೋತಿದ್ದೆ. ಬೆಳಗ್ಗೆ ಎದ್ದು ಜಸ್ಟ್ ಕಳಶ ಇಟ್ಟು ಪೂಜೆ ಮಾಡಿದ್ರೆ ಆಯ್ತು ಅಂತ. ನಿಮ್ಗೆಲ್ಲ ಗೊತ್ತೇ ಇದೆ US ಅಲ್ಲಿ ಮನೆಗಳು ಹೇಗಿರುತ್ತೆ ಅಂತ. ಅಂದ್ರೆ ಯೂಶಲಿ ಕೆಳಗಡೆ ಎಲ್ಲ ಕಾರ್ಪೆಟ್ ಇರುತ್ತೆ, ಆಲ್ಮೋಸ್ಟ್ ಎಲ್ಲ ಮನೆಗಳು ಹಂಗೆ ಇರುತ್ತೆ, ಬಿಕಾಸ್ ಚಳಿಗೆ ಎಲ್ಲ ತಡಿಯಕ್ಕಾಗಲ್ಲ ಅಂತ. ಅಂಡ್ ಡಿಸ್ಅಡ್ವಾಂಟೇಜ್ ಕೂಡ, ಬಿಕಾಸ್ ಈ ತರ ಹಬ್ಬಗಳೆಲ್ಲ ಆದಾಗ ಅದು ಧೂಳೆಲ್ಲ ಹಂಗೆ ಇರುತ್ತೆ, ಎಷ್ಟು ನೀವು ಕ್ಲೀನ್ ಮಾಡಿದ್ರು ಕೆಳಗಡೆ ಬ್ಲಾಕ್ ಮಾರ್ಕ್ಸ್ ಎಲ್ಲ ಹಂಗೆ ಇರುತ್ತೆ. ಸೊ ವರ್ಷಕ್ಕೆಲ್ಲ ನೀಟಾಗಿ ಆಗಲ್ಲ. ಸೊ ವ್ಯಾಕ್ಯೂಮ್ ಹಾಕೊಂಡು ನಾನು ಕಳಶ ಕುಡ್ಸೋಣ ಅಂತ ರೆಡಿ ಮಾಡ್ಕೋತಿದ್ದೀನಿ ಇಲ್ಲಿ. ಈ ಕಳಶದ ಚೊಂಬಂದು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾವು ಅಂದ್ರೆ ಹಾಲು ಉಗ್ಸಕ್ಕೆ ಅಂತ ತಗೊಂಡ್ಬಂದಿದ್ದು. ಸೊ ಅವತ್ತು ಉಗ್ಸಿ ಎತ್ತಿಟ್ಟಿದ್ದು, ಆಮೇಲೆ ಯೂಸೇ ಮಾಡಿರಲಿಲ್ಲ, ಹಂಗಾಗಿ ದೇವ್ರಿಗೆ ಯೂಸ್ ಮಾಡೋಣ ಅನ್ನೋ ತರ ಎತ್ಕೊಂಡು ಅದಕ್ಕೆ ಸೀರೆ ಉಡಿಸ್ತಾ ಇದ್ದೀನಿ. ಸೀರೆ ಬಂದು ನಾನು ಹಿಂದಿನ ದಿನಾನೇ ಪ್ಲೀಟ್ಸ್ ಎಲ್ಲ ಹಿಡಿದು ನೀಟಾಗಿ ಐರನ್ ಮಾಡಿಲ್ಲ ಇಟ್ಕೊಂಡಿದ್ದೆ. ಸೊ ಜಸ್ಟ್ ನಾನು ಅರೇಂಜ್ ಮಾಡ್ತಾ ಇದ್ದೀನಿ ಅಷ್ಟೇ. ಇವಾಗ ಕೆಲವ್ರಿಗೆ ಡೌಟ್ ಬರ್ಬೋದು, ಸೀರೆ ಅಂದ್ರೆ ಟ್ರೆಡಿಷನಲ್ ಐಟಮ್ಸ್ ಎಲ್ಲ ಸಿಗಲ್ಲ, ಸೀರೆ ಹೆಂಗ್ ಸಿಕ್ತು ಅಂತ. ನಾನು ಇಂಡಿಯಾದಿಂದ ಬರುವಾಗ ಈ ಸ್ಯಾರಿ ತಂದಿದ್ದೆ, ಅಂಡ್ ಒಂದ್ಸರಿ ಕೂಡ ಉಟ್ಕೊಂಡಿದ್ಲ ಈ ಸ್ಯಾರಿನ, ಅದಕ್ಕೆ ದೇವ್ರಿಗೆ ಉಡಿಸೋಣ ಅಂತ ಉಡಿಸ್ತಾ ಇದ್ದೀನಿ. ನಿಮ್ಗೆ ಹೇಳಿದ್ನಲ್ಲ ನಂಗೆ ಮುಖವಾಡ ಎಲ್ಲ ಸಿಗ್ಲಿಲ್ಲ ಅಂತ, ಹಂಗಾಗಿ ತೆಂಗಿನಕಾಯಿಗೆ ಅಲಂಕಾರ ಮಾಡಿ ಕೂಡ್ಸೋಣ ಅನ್ನೋ ತರ ನಾನು ಇಲ್ಲಿ ತೆಂಗಿನಕಾಯಿಗೆ ಸ್ವಲ್ಪ ಅರ್ಶನ ಎಲ್ಲ ಇಟ್ಟು ಅದಕ್ಕೆ ಲಕ್ಷ್ಮಿ ಫೇಸ್ ಬರೆಯೋ ತರ ಎಲ್ಲ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ಅಲಂಕಾರ ಮಾಡಿ ಕೂಡ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಈಗ ಮುಖವಾಡ ಎಲ್ಲ ಇಟ್ಟು ಮಾಡೋ ಅಷ್ಟೆಲ್ಲ ಇಲ್ಲಿ ನಮ್ಗೆ ಅವೈಲಬಿಲಿಟಿ ಇಲ್ಲ, ಹಂಗಾಗಿ ಕಳಶಾನೇ ಶ್ರೇಷ್ಠ ಅಂತಾರಲ್ವಾ ತೆಂಗಿನಕಾಯಿನ. ಸೊ ಅದಕ್ಕೆ ನಾನು ಅದನ್ನೇ ಇಟ್ಟು ಪೂಜೆ ಮಾಡಿದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಎಲ್ಲ ರೆಡಿ ಮಾಡ್ಕೊಂಡು ಬೆಳಗ್ಗೆ ಕಳಶ ಕುಡಿಸ್ಬೇಕಲ್ಲ. ಇಲ್ಲಿ ಮೇನ್ ಥಿಂಗ್ ಬಂದು ಕಳಶಕ್ಕೆ ಏನೇನು ಹಾಕ್ತಾ ಇದ್ದೀನಿ ಅಂತ ನಾನು ಹೇಳ್ತೀನಿ. ಜಸ್ಟ್ ಅರ್ಶನ ಕುಂಕುಮ ಸ್ವಲ್ಪ ಅದ್ರ ಒಳಗಡೆ ಹಾಕ್ಬೇಕು, ಮತ್ತೆ ಡ್ರೈ ಫ್ರೂಟ್ಸ್ ಒಂದು 3 ತರ ಹಾಕಿ, ಗೋಡಂಬಿ ದ್ರಾಕ್ಷಿ ಅಥವಾ ಖರ್ಜೂರ ಏನಾದ್ರು ಇದ್ರೆ, ಆಮೇಲೆ ಒಂದು 3 ಡ್ರಾಪ್ಸ್ ಅಷ್ಟು ಹಾಲು, ಒಂದು 3 ಡ್ರಾಪ್ಸ್ ತುಪ್ಪ ಏನ್ ಬರುತ್ತೆ ಹಸು ತುಪ್ಪ, ನನ್ನ ಹತ್ರ GRB ತುಪ್ಪ ಇತ್ತು, ಸೊ ಅದನ್ನೇ ಯೂಸ್ ಮಾಡ್ಕೊಂಡೆ. ಆಮೇಲೆ ಕೆಂಪು ಹೂವು ಒಂದು ಒಳಗಡೆ ಕಳಶದ ಒಳಗಡೆ ಹಾಕ್ಬೇಕು, ಮತ್ತೆ ಗೋಲ್ಡ್ ಅಥವಾ ಬೆಳ್ಳಿನೋ ಏನಾದ್ರು ಒಂದು ರಿಂಗೋ ಓಲೆನೋ ಬ್ರೇಸ್ಲೆಟೋ
ಏನಾದ್ರು ನಿಮ್ ಕೈಯಲ್ಲಿ ಆದಷ್ಟು ಅದ್ರ ಕಳಶದೊಳಗಡೆ ಹಾಕ್ಬೇಕು. ಈ ಕಳಶದ ಒಳಗಡೆ ಈ ಐಟಮ್ಸ್ ಎಲ್ಲ ಹಾಕ್ಬಿಟ್ಟು ಮಾಮೂಲಿ ತೆಂಗಿನಕಾಯಿಗೆ ಎಲೆ ಫೇಸ್ ಮಾಡ್ಕೊಂಡಿದ್ನಲ್ಲ ಅದನ್ನ ಎಲೆ ಎಲ್ಲ ಇಟ್ಟು ಒಂದು 5 ಎಲೆನ ಮಾಮೂಲಿಯಾಗಿ ಇಟ್ಟೆ ಕಳಶನ. ಇಲ್ಲೇನೋ ನಮಗ್ ಸಿಗಲ್ವಲ್ಲ, ಹಂಗಾಗಿ ಬರೀ ಫೋಟೋಗೆನೆ ಪೂಜೆ ಮಾಡೋಣ ಅಂತ ನಾವ್ ಅನ್ಕೊಂಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ. ಬಟ್ ಮನೇಲಿ ಮಗು ಇದಾನೆ, ನಮ್ ಟ್ರೆಡಿಷನ್ ಕಲ್ಚರ್ ಎಲ್ಲ ಅವನಿಗೆ ಗೊತ್ತಾಗ್ಲಿ ಅಂತ ನಾನು ಮನೇಲಿ ಈ ತರ ಕಳಶನ ಇಟ್ಟು ಪೂಜೆ ಮಾಡಿದೆ. ಹಬ್ಬಕ್ಕೆ ಸ್ಪೆಷಲ್ ಅಡಿಗೆ ಇಲ್ಲ ಅಂದ್ರೆ ಹೇಗ್ ಕಂಪ್ಲೀಟ್ ಆಗುತ್ತೆ ಹಬ್ಬ ಅಲ್ವಾ. ನಾನು ನೈವೇದ್ಯಕ್ಕೆ ಅಂತ ಒಬ್ಬಟ್ಟು, ಬೇಳೆ ಒಬ್ಬಟ್ಟು ಮಾಡಿದೆ, ಸ್ವಲ್ಪ ಕೋಸಂಬರಿ, ಮತ್ತೆ ಆಸ್ ಯೂಶುವಲ್ ಒಬ್ಬಟ್ಟಿನ ಸಾರು ಏನಿದೆ ಅದ್ ಮಾಡಿ ರೈಸ್ ಮಾಡಿದ್ದೆ. ಅರ್ಶಿನ ಕುಂಕುಮಕ್ಕೆ ಬಂದವ್ರಿಗೆ ಕೊಡಕ್ಕೆ ಅಂತ ಪ್ರಸಾದ ನಾನು ಸ್ವೀಟ್ ಪೊಂಗಲ್ ಮಾಡಿದ್ದೆ. ಎಲ್ಲೇ ಇರ್ಲಿ ಈ ತರ ಹಬ್ಬದ ಟೈಮ್ ಅಲ್ಲಿ ಸ್ಪೆಷಲ್ ಅಡಿಗೆ ಮಾಡ್ಕೊಂಡು ಅದ್ರಲ್ಲೂ ಎಸ್ಪೆಷಲಿ ಬಾಳೆ ಎಲೆ ಮೇಲೆ ತಿಂತಾ ಇದ್ರೆ ಮನ್ಸಿಗೆ ಒಂಥರ ಖುಷಿ ಕೊಡುತ್ತೆ. ಬೆಳಗ್ಗೆನೆ ಪೂಜೆ ಅಡ್ಗೆ ಎಲ್ಲ ಮುಗ್ದೋಗಿತ್ತು, ಯಾಕಂದ್ರೆ ಸಂಜೆಗೆ ಇಟ್ಕೊಂಡ್ರೆ ಇನ್ ಸಂಜೆ ಅರ್ಶಿನ ಕುಂಕುಮಕ್ಕೆಲ್ಲ ಬರ್ತಾರೆ, ರೆಡಿ ಆಗಕ್ಕಾಗಲ್ಲ ಅಂತ ನಾನು ಮಧ್ಯಾಹ್ನಕ್ಕೆಲ್ಲ ಮುಗಿಸ್ಬಿಟ್ಟೆ, ಸೊ ದಟ್ ಈಸಿಯಾಗಿ ರೆಡಿ ಆಗ್ಬೋದು ಅಂತ. ಈಗ ನಾನೇನ್ ತೋರಿಸ್ತಾ ಇದ್ದೀನಿ ನೋಡಿ ಜ್ಯುವೆಲರಿ, ಇದೆಲ್ಲ ನನ್ನ ತಂಗಿ ಹತ್ರ ಇಂದ ಅಭ್ಯಾಸ ಮಾಡಿರೋದು, ನಂದೆಲ್ಲ ಇದು. ನೀವು ಈ ತರ ಸಿಬ್ಲಿಂಗ್ಸ್ ಯಾರಾದ್ರೂ ಇದ್ರೆ ಅವ್ರದ್ದು ನೀವು ನಿಮ್ದು ಅವರು ಹಾಕೊಂಡು ಶೇರ್ ಮಾಡ್ಕೋತೀರಾ, ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೂ ಹೇಳಿ. ಇದೆಲ್ಲಮ್ಮ ನಾನು ನಿಮಗೆ ಪ್ಲಾಂಟ್ಸ್ ಎಲ್ಲ ತೋರಿಸಿದ್ನಲ್ಲ ಮೊದಲೇನೆ. ನನ್ನ ಹತ್ರ ಕೃಷ್ಣ ತುಳಸಿ ಇದೆ. ತುಳಸಿ ಅಂದರೆ ಲಕ್ಷ್ಮಿಗೆ ಸಮ ಅಂತಾರೆ. ಸೊ ಹಂಗಾಗಿ ಅಲ್ಲಿ ಕೂಡ ರಂಗೋಲಿ ಎಲ್ಲ ಹಾಕಿ ದೀಪ ಹಚ್ಚಿ ಈವ್ನಿಂಗು ಪೂಜೆ ಮಾಡಿದೆ. ಹೀಗೆ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬನ ಕಂಪ್ಲೀಟ್ ಆಗಿ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ವಿ. ನೀವೆಲ್ಲ ಹೇಗೆ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ನಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಅಂಡ್ ಒನ್ಸ್ ಅಗೇನ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದು ಮರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್.